कर्नाटक में एक हालिया वारदात फीमेल फेटिसाइड रिंग का पर्दाफाश किया गया जब बेंगलुरु में बायप्पनाहल्ली पुलिस ने 15 अक्टूबर को एक मशकूक गाड़ी को रोका और उसमें सवार 2 अफराद ने एतराफ़ किया कि वो मैसूरू और मंडिया में 3 साल के दौरान 240 से ज़्यादा गैर क़ानूनी अस्ख़ात हमल और 900 जिन्स के तयन के टेस्ट में मुलव्वस गैंग का हिस्सा हैं। कमिश्नर ऑफ पुलिस बी दयानंद ने 11 में से 9 मुलज़मीन की गिरफ्तारी की इत्तला दी है, जिनमें 3 लैब टेक्नीशियन, 2 डॉक्टर, 2 मकामी लोग और 2 अस्पताल मैनेजर शामिल हैं। Under the East Division of Bengaluru State, they have also caught a gang which was involved in illegal, unauthorized examination, testing of the gender of the pregnant ladies, and they were also terminating these pregnancies where a female child is practically they won't. And in this one also we have arrested 9% so far, and detailed investigation is going on. We received that out of the accused, 3 lab technicians, 2 doctors, 2 brokers, and 2 hospital managers have been involved. And the accused belong basically to Mysuru and Mandya districts. They used to hospitals in Mysuru and location in Mandya, where they used to indulge in this type of termination of the Sir, how many abortions they have done and how many sex determination tests? As per the investigation done so far, in the last 3 months, they seem to have indulged in 242 terminations, illegal terminations, and they used to charge nearly about 25,000 per termination. वज़ीर सेहत दिनेश गुंडूराव ने लापरवाही पर ज़िले और तालुका के सेहत के अफसरान को मुअत्तल कर दिया है और सख्त इक़दामात का यकीन दिलाया। ಹೌದಮ್ಮ, ನೀವು ಹಾಕಿಲ್ಲ ಅಂದ್ರೆ ಹಾಕಿಲ್ಲ ಅಂತ ಹೇಳಿ ನಿನ್ನೆ ಯಾಕೆ ಬಂದು ಅನ್ನೋದನ್ನ ನಂಗೆ ಪಾಟ್ಲಿಗೆ ಈಡಾಗ್ತೀರಾ? ಎಲ್ಲ ಮೀಡಿಯಾ ಅವರೆಲ್ಲ ನೋಡ್ಕೊಂಡು ಅದನ್ನ ನಮ್ಮ ಇಲಾಖೆ ಬಗ್ಗೆ ಎಷ್ಟು ಕೆಟ್ಟ ಹೆಸರು ಆಗ್ತದೆ ಈ ತರ ಈಗೆಲ್ಲ ಮಾಡಿದ್ರೆ. ಮತ್ತೆ ಇದು ಈ ತರ ಇಟ್ಕೊಂಡು ಎಕ್ಸಿಬಿಷನ್ ನಡೀತಾ ಇದ್ದು ಎಷ್ಟೋ ವರ್ಷ ನಡೀತಾ ಇದನ್ನ ಹೇಳ್ಬಾರ್ದಮ್ಮ. ಒಂದು ಆಸ್ಪತ್ರೆ ಇದೆ, ನೀವು ಬಂದು ಚೆಕ್ ಮಾಡಿಲ್ಲ, ನೋಡಿಲ್ಲ, ದೊಡ್ಡ ಬಿಲ್ಡಿಂಗ್ ಚಿಕ್ಕ ಬಿಲ್ಡಿಂಗ್ ಇದು ಸರ್. ನಾನ್ ಬಂದಾಗಿಂದ ಓಪನ್ ಆಗಿಲ್ಲ ಸರ್ ಇದು. ನೋಟ್ ಇದೇನು, ಹಳೆ ನೋಟ್ ಇದ್ದೇನಾ ಏನದು? ಮತ್ತೆ ಯಾವಾಗ ಕೊಟ್ಟಿದ್ದೀರಿ? ಮಾಡಕ್ ಹೋಗಿ ಮಾಡ್ಕೊಂಡಿದ್ದೀರಾ? ಅದು ಡೇಟ್ ತಪ್ಪಾಗಿ ಬಂದ್ಬಿಟ್ಟಿದೆ. ಹಾಕಿದ್ದು ತಪ್ಪೆ. ನೋಟಿಸ್ ಯಾವಾಗ ಇಶ್ಯೂ ಮಾಡ್ಬೇಕು, ನೋಟಿಸ್ ಹಾಕಿ ಡೇಟ್ ಅಲ್ಲಿ ಅವ್ರು ಬಂದು ಹಾಕ್ಬೇಕು. ಈಗ ಮಾಧ್ಯಮದಲ್ಲಿ ಬಂದಿದೆ ಅಂತ ಹೇಳಿದ ತಕ್ಷಣ ಓಡ್ ಬಂದು ಹಾಕ್ಬಿಟ್ರೆ ಯಾವಾಗ್ಲೂ ಈಗ ಇರೋದು ಒಂದ್ 3 ತಿಂಗಳಿಂದ ಇಲ್ಲ, 3 ತಿಂಗಳಿಂದ ಇಲ್ಲ. ಅದಕ್ಕೆ ಮುಂಚೆ ಇದ್ದ, ಮುಂಚೆ 1 ವರ್ಷ ಇದ್ದ, 1 year 1 year ಆಗಿದೆ. गुंडूराव ने रियासत में सिनफी तनासब के फ़र्क की निशानदही करते हुए इस तरह के जराइम को रोकने के लिए अवामी तालीम की अहमियत पर भी जोर दिया। ಹೌದೌದು. ಸೊ ಇದ್ರ ಬಗ್ಗೆ ಈಗ ನಮ್ಗೆಲ್ರೂ ಕೂಡ ಇದು ನೋಡಿ ಗಾಬರಿ ಆಗಿದೆ. ನಮ್ಗೆಲ್ದೆ ಅನೇಕ ಜನರು ಗೊತ್ತಿತ್ತು ಈ ತರ ನಡೀತಾ ಉಂಟು. ಈ ಪ್ರಮಾಣದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಆಗ್ತಾ ಇರುವಂತದ್ದು ನಮಗೂ ಕೂಡ ಒಂದು ಫಿಗರ್ಸ್ ನೋಡಿದಾಗ ನಮ್ಗೆ ಒಂಥರ ಇದು ನಾವು ಸುಮ್ಮನೆ ಖಂಡಿತವಾಗಿಯೂ ಇಷ್ಟೆಲ್ಲ ಆದ ನಂತರ ನಾವು ಸುಮ್ಮನೆ ಕೂತ್ಕೋಬಾರ್ದು. ಸರಿ, ಇದ್ರ ಬಗ್ಗೆ ಖಂಡಿತ ಸ್ಕ್ಯಾನಿಂಗ್ ಮಾಡ್ತಾ ಇದ್ರು. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, 9 ಜನ ಮಾಡಿದ್ದಾರೆ. ಈಗ ಮುಂದಿನ ಕ್ರಮ ಏನಂದ್ರೆ ಈಗಾಗಲೇ ಕೆಲವರಷ್ಟು ಜನಕ್ಕೆ ಅಕ್ಯೂಸ್ಡ್ ಏನಿದ್ದಾರೆ ಬೇಲ್ ಆಗಿದೆ, ಈಗ ಹೊರಗೆ ಬರ್ತಾರೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನೋ ಬೇರೆ ಕಡೆ ಮಾಡೋದು ಹೇಗೆ? ಲೀಗಲ್ ಪ್ರೋಸೆಸ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ, ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಯಾಕಂದ್ರೆ ಕೋರ್ಟಿನ ಪ್ರೋಸೆಸ್ ಇದ್ದೇ ಇರ್ತದೆ, ಅದೇನ್ ಮಾಡಕ್ ಆಗೋದಿಲ್ಲ. ಅದು ನಮ್ ಕಡೆಯಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡುವಂತದ್ದು ಮತ್ತೆ ಅವ್ರನ್ನ ಹಿಡಿದಾಕ್ತಕ್ಕಂಥದ್ದು, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಟ್ರೈನಿಂಗ್ ಅನ್ನು ಕೂಡ ನಮ್ಮ ಅಧಿಕಾರಿಗಳು ಯಾರು ಇದ್ರಲ್ಲಿ ಇರ್ತಾರೆ, ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಗಳು ಅಲ್ವಾ, ಅವರೇ ಅಲ್ವಾ ನೋಡಿದ್ದು, ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್, DHOಗಳು, ಮತ್ತೆ ನಾನು ಮೊದಲು ಹೇಳಿದಾಗೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಇಲಾಖೆ 2 ಜಂಟಿಯಾಗಿ ಈ ತರ ಕಾರ್ಯಾಚರಣೆಗಳು ಮಾಡಬೇಕಾಗ್ತದೆ. ಯಾಕಂದ್ರೆ ಇಂಥವ್ರಿಗೆ ಶಿಕ್ಷೆ ಬಹಳ ದೊಡ್ಡ ಪ್ರಮಾಣದ ಶಿಕ್ಷೆ ಕೊಡಬೇಕು. ಯಾವ್ದು ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟರೆ ಆಗೋದಿಲ್ಲ. ಅವ್ರಿಗೆ ನಿಜವಾದಂತ ಒಂದು ಅತ್ಯಂತ ಕ್ರೂರವಾದಂತ ಒಂದು ಕೆಲಸವನ್ನು ಮಾಡಿದ್ದಾರೆ, ಕೆಟ್ಟ ಕೆಲಸ ಮಾಡಿದ್ದಾರೆ, ಪಾಪದ ಕೆಲಸ ಮಾಡಿದ್ದಾರೆ. ಅದಕ್ಕೆ
ಖಂಡಿತವಾಗಿಯೂ ನಾವು ಇದನ್ನ ನಾವು ಈಗ ಆಗಿರ್ತಕ್ಕಂಥವ್ರ ಮೇಲಂತೂ ನಾವು ಸರಿಯಾದ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಕೂಡ ಫಾಲೋ ಅಪ್ ಮಾಡಿಸ್ತೀವಿ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ನಾನು ಇದೆಲ್ಲ ಆದ ನಂತರ ಎಲ್ಲಾನು ಕೂಡ ಕರೆಸಿ ಕೂತು ಮಾತಾಡಿ ಇದನ್ನ ಹೇಗೆ कंट्रोल ತಗೊಳ್ಳೋದು ಅಂತ ಅದರ ಬಗ್ಗೆ ನಾವು ಮಾಡ್ತೀವಿ. कर्नाटक हुकूमत ऐसे वाक़यात को रोकने के लिए क़वानीन में तरमीम पर गौर कर रही है और केस CBI के हवाले कर दिया गया है। ये गैर क़ानूनी कार्रवाइयाँ स्कैनिंग सेंटर और माथा अस्पताल में हो रही थीं। 2 ब्रोकर्स उन हामिला ख़वातीन की शनाख्त करते जिन्हें लड़की नहीं चाहिए होती, उन ख़वातीन पर जिन्स पता करने का टेस्ट किया जाता और गैर क़ानूनी तौर पर ख़त्म कर दिया जाता।